ನಾನೆಲ್ಲೋ ಕಳ್ಳ ಬಂದ ಅಂತ ಅನ್ಕೊಂಡೆ. ನಮ್ಮನೆಗೆ ಯಾವಾಗ ವಾಚ್ಮನ್ ಬಂದ ಅಂತ ನಾನು ಅನ್ಕೊಂಡೆ. ಏನಿಲ್ಲ. ಅದೇನ್ ಜನ್ಮನ ನಿಂದು? ಇಡೀ ಊರಿಗೆಲ್ಲ ನಡುರಾತ್ರಿಲಿ ಬರೋ ಮಗ ಅಂದ್ರೆ ನೀನೊಬ್ನೇ ಇರ್ಬೇಕು. ಇಡೀ ಊರಲ್ಲಿ ಮಗನ್ನೇ ಕಳ್ಳಂತರ ನೋಡೋರು ನೀವೊಬ್ಬರೇ ಇರ್ಬೇಕು. ಏನಂದೆ? ರೀ, ಈಗ ನೀವು ಸುಮ್ನೆ ಹೋಗಿ ಮಲಗದೆ ಇದ್ರೆ ನಾನೇ ಜೋರಾಗಿ ಹಾಡು ಹೇಳ್ಬೇಕಾಗತ್ತಷ್ಟೇ. ಅಮ್ಮ ಲೀಲಮ್ಮ, ಕೆನ್ನೆಗೆ 2 ಏಟ್ ಬೇಕಾದ್ರೂ ಹೊಡೆದು ಬಿಡಮ್ಮ, ಹಾಡು ಮಾತ್ರ ಹಾಡ್ಬೇಡ. ಅಮ್ಮ ಬಾರೋ. ಒಂದು ಹುಡುಗಿ, ಒಂದು ಪಕ್ಷ, ಲೋಫರ್, ಚಪ್ಪರ್, ಲಫಂಗ, ಬೇರೆ ಏನಾದ್ರೂ ಅನ್ಲಿ ಸಹಿಸ್ಕೊಂಡ್ಬಿಡ್ಬೋದು. ಆದ್ರೆ ಈ ಕಳ್ಳ ಅನಿಸ್ಕೊಳ್ಳೋದಿದೆಯಲ್ಲ, ಛೇ. ಬಾಯ್. ವಾಸನೆ. ಕಳ್ಳರಿದ್ದಾರೆ, ಎಚ್ಚರಿಕೆ. ಸುಮ್ನೆ ಇದ್ದಿದ್ದಕ್ಕೆ ಆಯ್ತಲ್ಲ ಮಂಗಳಾರತಿ. ಟೈಮೇ ಸರಿಯಾಗಿಲ್ಲ. ನಿಧಾನವಾಗಿ ಬಾಗಿಲನ್ನು ತೆಗೆದು ಕಳ್ಳನು. ನಿಮ್ಮ ಅಜ್ಜಿ ನನಗೆ ಕಳ್ಳ ಅಂತ್ಯಾ? ತಡಿ, ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು. ಅಪ್ಪ, ಕಾಲೇಜ್ ಹೋಗಿ ಬರ್ತೀನಿ. ಬಾಯ್ ಪಾಪ. ಅಮ್ಮ ಬಾಯ್. ಬಾಯ್. ಹುಷಾರು ಕಣೆ. ಲೇ, ಬರೀ ಹುಷಾರಂತ ಹೇಳ್ಬೇಡ್ವೆ, ಹುಡುಗರಿಂದ ಹುಷಾರು ಅಂತ ಹೇಳು. ಗೊತ್ತಾಯ್ತೇನಮ್ಮ ಹುಷಾರಂದ್ರೇನು ಅಂತ? ಅಪ್ಪ ನೋಡಮ್ಮ, ಸ್ವಲ್ಪ ಸುಮ್ನೆ ಇರ್ತೀರಾ? ನೀನು ಹೋಗ್ಬಿಟ್ ಬಾ. ಬಾಯ್. ಬಾಯ್. ಈ ಸೂಪರ್ ಫೇಸ್ ನಿಮಗೆ ಕಳ್ಳಂತರ ಕಾಣಿಸುತ್ತಾ? ನೋಡ್ತಾ ಇರು. ಆಚಾರವಿಲ್ಲದ ನಾಲಿ. ಹಲೋ, ಏನಾ ಮುದಿಯಾ? ಹೊಟ್ಟಿಲ್ವಾ ಇನ್ನ ನಿನ್ ಮಗಳು? ನಾನು ವೇಟಿಂಗ್ ಮಾಡ್ತಾನೆ ಇದ್ದೀನಿ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಯ್ತು ಅಷ್ಟೇ. ಅಲ್ಲ, ಬರ್ತಾಳ್ ಬಿಡು. ನನ್ನ ಹತ್ರ ಬರ್ದೆ ಇನ್ಯಾರ ಹತ್ರ ಹೋಗ್ತಾಳೆ? ಸರಿ, ಮಡ್ಗು ಫೋನು. ಯೋ ಮಾಡ್ಗಯ ಫೋನು, ದಾಡಿ ನನ್ನ ಮಗನೇ. ಜಾನು ಡಾರ್ಲಿಂಗ್, ಒಂದು ದಿನ ನಿನ್ನ ನೋಡ್ಲಿಲ್ಲ ಅಂದ್ರೆ ನನಗ್ ಬದುಕೋದೆ ವೇಸ್ಟ್ ಅನ್ಸ್ಬಿಡುತ್ತೆ ಜಾನು. ಕುಡಿಯೋ ಕಾಫಿಲಿ, ಸೆಲ್ ಫೋನ್ ಡಿಸ್ಪ್ಲೇಲಿ, ನೋಡೋ ಟಿವಿಲಿ ಎಲ್ಲೆಲ್ಲೂ ನೀನೇ ಕಾಣ್ತೀಯ. ಇವನು ಇವತ್ತು ಕಾಲೇಜಲ್ಲಿ ನಾವು ದಿನ ಮೀಟ್ ಮಾಡೋ ಸೇಮ್ ಸ್ಪಾಟ್ಗೆ ಬೇಗ ಬಂದ್ಬಿಡ್ತೀಯಾ? ಕಾಯ್ತಾ ಇರ್ತೀನಿ.